ಆದಿ, ಮೊದಲು ಅವಳ ಬಟ್ಟೆನೆಲ್ಲ ನನ್ನ ರೂಮಿಂದ ಹೊರಗೆ ಹಾಕಕ್ಕೆ ಹೇಳು. ಶಮಿ, ಈಗ ಅವಳಿರೋ ಪರಿಸ್ಥಿತಿಲಿ ಅವಳಿಗೆ ಆಗಲ್ಲ, ನಾನೇ ತರ್ತೀನಿ ಇರು. ಶಮಿ, ನಾವೀಗ ಮಲಗಕ್ಕೆ ಒಂದು ರೂಮ್ ಬೇಕಿತ್ತು. ಅವಳು ಎದುರುಗಡೆ ಇರೋ ರೂಮಲ್ಲಿ ಮಲಗಲಿ, ನೀನು ಆ ಕಡೆ ಇರೋ ರೂಮಲ್ಲಿ ಮಲಗು. ನನಗೂ ಫುಲ್ ಟಯರ್ಡ್ ಆಗಿದೆ, ನಾನು ಹೋಗಿ ಮಲಗ್ತೀನಿ. ಥ್ಯಾಂಕ್ಸ್ ಶಮಿ, ಬಾ. ನೋಡಿ, ಆ ವಿಡಿಯೋ ಹೇಗೆ ವೈರಲ್ ಆಗಬೇಕು ಅಂದರೆ ಆ ಲಕ್ಷ್ಮಿ ನಾಳೆ ಬೆಳಿಗ್ಗೆ ಮುಖ ಎತ್ಕೊಂಡು ಓಡಾಡಬಾರ್ದು, ಹಾಗಾಗಬೇಕು. ಮಲ್ಕೋ, ಇವಾಗ ಯಾರು ನಿನ್ನ ಡಿಸ್ಟರ್ಬ್ ಮಾಡಲ್ಲ, ಸರಿನಾ? ಗುಡ್ ನೈಟ್. ಯಾಕೆ, ಏನಾಯ್ತು? ಓ, ಶಮಿತಾ ಹಾಗಂದ್ಲು ಅಂತ ಬೇಜಾರಾಯ್ತಾ? ಅವಳು ಹೇಗೆ ಅಂತ ನಿನಗೆ ಗೊತ್ತು ತಾನೆ, ಬೇಜಾರು ಮಾಡ್ಕೋಬೇಡ, ಮಲ್ಕೋ. ಥ್ಯಾಂಕ್ಸ್ ಆದಿ, ನೀನು ಇವತ್ತು ನನ್ನನ್ನು ಗೆಲ್ಲಿಸ್ಬಿಟ್ಟೆ. ನೀನಿದ್ದಕ್ಕೆ ನಾನು ಗೆದ್ದಿದ್ದು. ಅವತ್ತು ನನ್ನ ಪ್ರಾಣ ಉಳಿಸಿದೆ, ಇವತ್ತು ನನ್ನ ಗೆಲ್ಲಿಸ್ಬಿಟ್ಟೆ. ಪ್ರತಿ ಸತಿ ನಾನೇನಾದರೂ ಸಮಸ್ಯೆಲಿದ್ದಾಗ ನೀನು ನನ್ನ ಕಾಪಾಡ್ತೀಯ. ಅದಕ್ಕೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳ್ತು ಸಾಲೇ ಇಲ್ಲ. ಹೇ, ನಾವಿಬ್ರು ಫ್ರೆಂಡ್ಸ್ ಅಂದಮೇಲೆ ನಮ್ಮ ಮಧ್ಯೆ ಥ್ಯಾಂಕ್ಸ್ ಎಲ್ಲ ಏನಕ್ಕೆ? ಹೇಳಬೇಕಾದಿ, ಹೇಳಬೇಕು. ಹೇಳಿಲ್ಲ ಅಂದರೆ ನಮ್ಮ ಫ್ರೆಂಡ್ಶಿಪಿಗೆ ಬೆಲೆ ಇಲ್ಲಿರುತ್ತೆ ಹೇಳು. ಇಲ್ವಾ? ನೀನು ಕೂತ್ಕೋ ನೀನು. ಕೂತ್ಕೊಂಡು. ನೀನು ಮೊದಲನೇ ಸತಿ ನಮ್ಮ ಊರಿಗೆ ಬಂದಾಗ ನನಗೋಸ್ಕರ ಫೈಟ್ ಮಾಡಿದೆ. ಆಮೇಲೆ ಕಾಲೇಜಲ್ಲಿ ಯಾರೋ ಹುಡುಗರು ನನಗೆ ರೇಗಿಸಿದ್ರು ಅಂತ ಅವ್ರಿಗೂ ಹೊಡೆದಾಕ್ಬಿಟ್ಟೆ. ನಾನಿವತ್ತು ಕುಡ್ದಿದ್ದೀನಿ. ಅದು ಯಾರಿಗೂ ಗೊತ್ತಾಗಬಾರ್ದು ಅಂತ ಇಲ್ಲಿ ಕರ್ಕೊಂಡ್ಬಂದ ಸೇಫು ಮಾಡ್ತಿದ್ಯಾ. ಇದು ಫ್ರೆಂಡ್ಶಿಪ್ಗೂ ಮೀರಿದಲ್ವಾ ಅದಿ? ನೀ ನಂಗೆಲ್ಲದಕ್ಕೂ ಹೆಲ್ಪ್ ಮಾಡ್ತೀಯ. ಅದು ನಾನು ಮಾತ್ರ ನಿನಗೆ ನೋವು ಕೊಟ್ಬಿಟ್ಟೆ ಆದಿ. ಸಾರಿ ಕೊಡು. ಏಯ್ ಹುಚ್ಚಿ, ಕುಡ್ದ ಜ್ಞಾನದಲ್ಲಿ ಏನೇನೋ ಮಾತಾಡ್ಬೇಡ, ಸುಮ್ಮನೆ ಮಲ್ಕೋ. ಎಲ್ಲಿಗೆ ಹೋಗ್ತೀಯ? ಕುಡ್ದಾಗ ನಿಜ ಹೇಳ್ತಾರಂತೆ, ಅದು ನಾನು ಕೇಳಿದ್ದೆ. ಈಗ ನಾನು ಅದನ್ನು ಅನುಭವಿಸ್ತಾ ಇದ್ದೀನಿ. ಆಮೇಲೆ ನಾನು ನಾರ್ಮಲ್ ಆಗಿದ್ದಾಗ ನಿಂಗೆ ಥ್ಯಾಂಕ್ಸ್ ಹೇಳೋಕ್ಕೆ ನಾನು ಈಗೋ ಅಡ್ಡ ಬರುತ್ತೆ. ಏನೇಳೋ ಈಗೋ. ಅದಕ್ಕೆ ಇವಾಗೆಲ್ಲ ಹೇಳ್ಬಿಡ್ತೀನಿ. ನೀನು ಮಾಡಿದ ಸಹಾಯನ ನಾನು ಯಾವತ್ತೂ ಮರೆಯಲ್ಲ ಅದಿ, ನಾನು ಯಾವತ್ತೂ ಮರೆಯಲ್ಲ. ಮರೆಯಕ್ಕೆ ಬಿಡೋರು ಯಾರು? ಎಲ್ಲನೂ ಬಡ್ಡಿ ಸಮೇತ ವಸೂಲಿ ಮಾಡ್ತೀನಿ. ತಮಾಷೆ ಮಾಡಿದೆ. ನೋಡ್ ಲಕ್ಷ್ಮಿ, ನೀನ್ ನನಗೆ ಎಷ್ಟು ನೋವು ಕೊಟ್ಟಿದ್ಯೋ ಅದಕ್ಕಿಂತ ತುಂಬ ಜಾಸ್ತಿ ನೋವು ನಾನು ನಿನಗೆ ಕೊಟ್ಟಿದ್ದೀನಿ. ಮದುವೆ ಮಾಡ್ಕೊಂಡು ಬಂದಾಗಿಂದ ಬರೀ ಜಗಳ ಆಡಿದ್ದೀನಿ. ಆದರೆ ನೀನು ನನಗೆ ಬರೀ ಒಳ್ಳೇದೇ ಮಾಡಿದ್ಯಾ. ಅದಕ್ಕೆ ಉದಾಹರಣೆ, ನೀನು ನನ್ನ ಮತ್ತೆ ತಾತನ್ನ ಒಂದು ಮಾಡಿದ್ದು. ನೀನು ನನ್ನ ತಾತನ್ನ ಒಂದು ಮಾಡಿದ್ದು. ಅದಕ್ಕಿಂತ ಬೇಕಾ ಹೇಳು?
ನಿನ್ನ ನಾನು ಪಾಪಸ್ ಕಳ್ಳ ಅಲ್ಲ ಕಳ್ಳಿ ಹುಡುಗಿರಿಗೆ ಹೇಳ್ತಾರಲ್ಲ ಅಲ್ಲ ಪಾಪಸ್ ಕಳ್ಳಿ ಅಂತ ಅಂದ್ಕೊಂಡಿದ್ದೆ. ಆದರೆ ನೀನು ಪಾಪದ ಮನ್ಸಿರೋನು. ನೀನು ಮನ್ಸಲ್ಲಿ ಏನು ಇಟ್ಕೊಳ್ಳೋಲ್ಲ, ಎಲ್ಲ ಮತ್ತು ಕ್ಷಮಿಸ್ಬಿಡ್ತಾನೆ. ನೀನು ತುಂಬ ಒಳ್ಳೆ ಹುಡುಗ ಆದಿ. ನಾನು ಇನ್ನೊಂದ್ಸಲ ನಿಂಗೆ ಈ ಥರ ತೊಂದರೆ ಕೊಡಲ್ಲ ಸಾರಿ. ಲಕ್ಷ್ಮಿ 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 ಎದೇಳು, ಆ ಕಡೆ ಮಲ್ಕೋ. ಇವಳು ಯಾಕೆ ಇಷ್ಟೊಂದು ಸಲ ಫೋನ್ ಮಾಡಿದ್ದಾಳೆ? ಆದಿ 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 ಎದ್ದೇಳು, ಆದಿ ಪ್ಲೀಸ್, ಆದಿ ಎದ್ದೇಳು ಬೇಗ. ಏನೈತೆ? ನೋಡಾದಿ